ಫ್ರೆಂಡ್ಸ್, ನೀವು ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರೋ ವಿಡಿಯೋಗಳಿಗೆ ಹೇಗೆ ತಮ್ನೇಲ್ ಹಾಕೋದು ಅಂತ ಗೊತ್ತಿಲ್ವಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾಸಿಂ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ Pixallab ಓಪನ್ ಮಾಡ್ಕೊಳ್ಳಿ. Pixallab ಓಪನ್ ಮಾಡ್ಕೊಂಡ ನಂತರ ಕ್ಯಾನ್ಸಲ್ ಮಾಡಿ ಇದನ್ನು ನೀವು ಟೆಕ್ಸ್ಟ್ ಇದೆಲ್ಲ ಇದನ್ನು ತೆಗೆದುಬಿಡಿ. ನೀವು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕಂದ್ರೆ ಇದು ಗ್ರೇ ಕಲರಲ್ಲಿದೆ, ಇದನ್ನು ನಾನು ಬ್ಲ್ಯಾಕ್ ಕಲರಲ್ಲಿ ಚೇಂಜ್ ಮಾಡ್ಕೊತೀನಿ. ನಾನು ಯಾವ ಕಲರ್ ಯೆಲ್ಲೋ ಕಲರಲ್ಲಿ ಚೇಂಜ್ ಮಾಡ್ಕೊತೀನಿ. ಯೆಲ್ಲೋ ಕಲರಲ್ಲಿ ಚೇಂಜ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀನಿ. ಟೆಕ್ಸ್ಟ್ ಏನಪ್ಪ ಅಂತ ಅಂದರೆ ಟಾಪ್ 8 ಬೆಸ್ಟ್ ಆ್ಯಪ್ಸ್ ಫಾರ್ ಆ್ಯಂಡ್ರಾಯ್ಡ್. ಓಕೆ ಕೊಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಸೈಜ್ ಇಷ್ಟು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರದ್ದು ಫಾಂಟನ್ನು ಚೇಂಜ್ ಮಾಡ್ತೀನಿ. ನಾನು ಫಾಂಟನ್ನು ಚೇಂಜ್ ಮಾಡ್ತೀನಿ. ನಿಮಗೆ ಯಾವ ಫಾಂಟ್ ಬೇಕಾಗುತ್ತೋ ಆ ಫಾಂಟ್ ಯಾವ್ದು ಇಷ್ಟ ಆಗುತ್ತೋ ಆ ಫಾಂಟನ್ನು ನೀವು ಹಾಕ್ಕೋಬೋದಾಗಿದೆ. ಇದರಲ್ಲಿ ನಾನೀಗ ಈ ಫಾಂಟನ್ನು ಹಾಕ್ಕೊಡ್ತೀನಿ. ಇದಕ್ಕೆ ಕಲರನ್ನು ಚೇಂಜ್ ಮಾಡ್ತೀನಿ. ಕಲರ್ ಆ್ಯಡ್ ಮಾಡ್ತೀನಿ. ನಾನು ಈ ಕಲರನ್ನು ಚೂಸ್ ಮಾಡ್ತೀನಿ. ಈಗ ನೀವು ಇಲ್ಲಿ ಇನ್ನೂ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದಾಗಿದೆ. PNGs ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು. ನಾನು ಇಲ್ಲಿ ಸಮಥಿಂಗ್ಸ್ ಕಾಯಿನ್ ಮಾಸ್ಟರ್, ಪವರ್ ಡೈರೆಕ್ಟರ್ ಅಂತ ಎರಡನ್ನು ಎಕ್ಸಾಂಪಲ್ ಆಗಿ ಇಲ್ಲಿ ಹಂಗೆ ಸುಮ್ಮನೆ ಇಡ್ತೀನಿ. ನಾನು ಇದರದ್ದು ಫಾಂಟು ಕಲರು ಚೇಂಜ್ ಮಾಡ್ತೀನಿ. ಕಲರ್ ಇಲ್ಲ ಆರೆಂಜನ್ನು ಚೇಂಜ್ ಮಾಡ್ತೀನಿ. ಇದರದ್ದು ಫಾಂಟನ್ನು ಚೇಂಜ್ ಮಾಡ್ತೀನಿ. ಫಾಂಟ್ನ ಯಾವ ತೊಗೊಂಡಿದ್ದು ಅದೇ ಫಾಂಟನ್ನು ತೊಗೊತೀನಿ. ಈಗ ನಾವು ಇಮೇಜಸ್ ಹಾಕ್ತಿರ್ತಾರೆ. ಈಗ ಪ್ರೊಫೆಷ್ನಲಿಸ್ಟ್ ನೋಡ್ತಿರ್ಬೋದು, ಅವರ PNG ಇಮೇಜಸ್ಗಳನ್ನು ಹಾಕಿರ್ತಾರೆ. ಎಕ್ಸಾಂಪಲ್ ಆಗಿ ಸ್ಮೈಲ್ ಕೊಟ್ಟಿರೋದಾಗಿರ್ಬೋದು, ಥಮ್ಸ್ ಅಪ್ ಇರ್ಬೋದು, ಯಾವುದೇ ರೀತಿಯಾಗಿ ತಮ್ಮ ವಿಡಿಯೋಗಳಲ್ಲಿ ಹಾಕಿರ್ತಾರೆ. ಇದನ್ನು ನಾವೀಗ ಯಾವ ರೀತಿಯಾಗಿ ನಾವು ಬ್ಯಾಕ್ಗ್ರೌಂಡನ್ನು ಎರೇಸ್ ಮಾಡಿರೋ ಫೋಟೋವನ್ನು ಹೇಗೆ ತಗೋಬೇಕಂತ ನಾನೀಗ ಹೇಳ್ಕೊಡ್ತೀನಿ. ಬ್ಯಾಕ್ ಬಂದ ನಂತರ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಬನ್ನಿ. ಕ್ರೋಮ್ ಬ್ರೌಸರ್ ಬಂದ ನಂತರ ಇಲ್ಲಿ ನೀವೇನು ಸರ್ಚ್ ಮಾಡಬೇಕಪ್ಪ ಅಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಇದೆ. ರಿಮೂವ್ ಬ್ಯಾಕ್ಗ್ರೌಂಡ್ ಎರೇಸರ್ ಎರಡನೇದು ಕಾಣ್ತಿದೆಯಲ್ಲ, ಅದನ್ನು ಟ್ಯಾಪ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲಿಗೆ ಬರ್ತಾ ಇದೆ ಈ ವೆಬ್ಸೈಟನ್ನು. ಮೊದಲಿಗೆ ಇರೋ ವೆಬ್ಸೈಟನ್ನು ನೀವು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಅಪ್ಲೋಡ್ ಇಮೇಜಸ್ ಅಂತ ಕಾಣ್ತಿದೆ. ಇಲ್ಲಿ ಬನ್ನಿ. ಇಲ್ಲಿ ನಿಮಗೆ ನಿಮ್ಮ ಇಮೇಜಸ್ ಸಿಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಬ್ರೌಸ್ ಅಂತ ಇದೆಯಲ್ಲ, ಇಲ್ಲಿ ಟ್ಯಾಪ್ ಮಾಡಿ. ಬ್ರೌಸ್ಗೆ ಬಂದ ನಂತರ ಇಲ್ಲಿ ನೀವು ಮೈ ಪಿಕ್ಚರ್ಸ್ಗೆ ಬನ್ನಿ. ಕ್ಯಾಮ್ರಾಕ್ಕೆ ಬಂದ ನಂತರ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನಾನೊಂದು ಎಕ್ಸಾಂಪಲ್ ಇಮೇಜನ್ನು ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಈಗ ಇದು ಆಟೋಮೆಟಿಕ್ಲಿ ಎರೇಸ್ ಆಗಿದೆ. ಇದನ್ನು ನಾವು ಡೌನ್ಲೋಡ್ ಮಾಡಬೇಕಷ್ಟೇ. ಡೌನ್ಲೋಡ್ ಮಾಡಿದರೆ ಮುಗೀತು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ನಲ್ಲಿ ಇಲ್ಲಿ ನನ್ನ PNG ಇಮೇಜ್ ಆ್ಯಡ್ ಆಗಿದೆ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಪುನಃ Pixallabಗೆ ಬಂದು ಇಲ್ಲಿ ನಾವು ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ, ಫ್ರಮ್ ಗ್ಯಾಲರಿಗೆ ಬಂದು ಇಲ್ಲಿ ನಮ್ಮ PNG ಇಮೇಜ್ ಸಿಗುತ್ತೆ. ಇಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯಾವ ರೀತಿಯಾಗಿ ಬೇಕಾಗುತ್ತೆ ಇಲ್ಲಿ ಈ ರೀತಿಯಾಗಿ ನಾನು ಎಕ್ಸಾಂಪಲಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಸೈಡಲ್ಲಿ ಏನು ಬೇಕಾದರೂ ನೀವು ಮಾಡ್ಕೋಬಹುದಾಗಿದೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ PNGಗೆ ಇಲ್ಲಿ
ಫೈನಲ್ ಸ್ಟ್ರೋಕ್ ಅಂತಿದೆ, ಇಲ್ಲಿ ಸ್ಟ್ರೋಕನ್ನು ಎನೇಬಲ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ಸ್ವಲ್ಪ ಸೈಜನ್ನು ಜಾಸ್ತಿ ಮಾಡಿ ಇಷ್ಟು ಮಾಡಿ ನಂತರ ಸಾಕು ಫ್ರೆಂಡ್ಸ್. ಇಲ್ಲಿ ಎಷ್ಟು ಮುಗೀತು. ಇಲ್ಲಿ ನೀವು ಬೇಕಾದರೆ ಇನ್ನು ಏನು ಬೇಕಾದರೂ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮತ್ತು ಈಗ ನಿಮ್ಮ ಥಂಬ್ನೇಲ್ ರೆಡಿಯಾಗಿದೆ. ಇದನ್ನು ಈಗ ಹೇಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಇದನ್ನು ಸೇವ್ ಆ್ಯಸ್ ಇಮೇಜ್ ಇಲ್ಲಿ ಡಿಫಾಲ್ಟ್ ಆಗಿರ್ತದಲ್ಲ ಅಲ್ಟ್ರಾಗೆ ಇಟ್ಕೊಂಡು ನಾನು ಸೇವ್ ಟು ಗ್ಯಾಲರಿ ಮಾಡ್ಕೊತೀನಿ. ಇಲ್ಲಿ ಒಂದು 10 to 20 seconds ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಅದು ಈಗ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ನಾನು ಈಗ ಏನು ಮಾಡ್ತೀನಿ ಅಂದರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀನಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಇಲ್ಲಿ ನಾನು ಈ ನನ್ನ ಮೈ ಸೆಕೆಂಡ್ ವಿಡಿಯೋ ಅಂತ ಇದೆಯಲ್ಲ, ನಾನು ಈ ವಿಡಿಯೋಗೆ ಥಂಬ್ನೇಲನ್ನು ಹಾಕಬೇಕಾಗಿರೋದ್ರಿಂದ ನಾನು ಇದಕ್ಕೆ ಥಂಬ್ನೇಲನ್ನು ಹಾಕ್ತೀನಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಎಡಿಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಎಡಿಟ್ ಆಪ್ಷನ್ಗೆ ಬಂದು ಇಲ್ಲಿ ಟ್ಯಾಪ್ ಮಾಡಿದರೆ ಈ ರೀತಿಯಾಗಿ ಇಲ್ಲಿ ಒಂದು ಪೆನ್ಸಿಲ್ ಸಿಂಬಾಲ್ ಸಿಗುತ್ತೆ. ಈ ಪೆನ್ಸಿಲ್ ಸಿಂಬಾಲ್ನಲ್ಲಿ ಟ್ಯಾಪ್ ಮಾಡಿದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಥಂಬ್ನೇಲನ್ನು ಚೇಂಜ್ ಮಾಡೋಕ್ಕೆ ಇಲ್ಲಿ ಎಷ್ಟೊಂದು ಥಂಬ್ನೇಲ್ಸ್ಗಳು ಬರ್ತಿದೆ. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೀಸೆಂಟ್ನಲ್ಲಿ ಮೊದಲಿಗೆ ನಿಮ್ಮ ಪಿಕ್ಸಲ್ಲ್ಯಾಬ್ನಲ್ಲಿ ಎಡಿಟ್ ಮಾಡಿರ್ತಕ್ಕಂಥ PNG ಆ್ಯಪ್ ಸಿಗುತ್ತದೆ, ಫೋಟೋ ಸಿಗುತ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಥಂಬ್ನೇಲು ಡೌನ್ಲೋಡ್ ಮಾಡಿದ್ವಲ್ಲ ಆ ಥಂಬ್ನೇಲು ಇಲ್ಲಿ ಬಂದಿದೆ. ಇಷ್ಟೇ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಇಲ್ಲಿ ಸೇವ್ ಮಾಡಿಬಿಟ್ರೆ ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನಿಮ್ಮ ಯೂಟ್ಯೂಬ್ಗೆ ಥಂಬ್ನೇಲನ್ನು ಆ್ಯಡ್ ಮಾಡ್ಬೋದಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಈ ಸಿಂಪಲ್ಲಾಗಿ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಥಂಬ್ನೇಲನ್ನು ಆ್ಯಡ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.